ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ನಿನ್ನೆ ಮಳೆ ಬಿದ್ದಿದ್ದರಿಂದ ಬಟ್ಟೆಗಳು ಅರ್ಧಂಬರ್ಧ ಒಣಗಿತ್ತು. ಸೊ ಅದನ್ನು ಮತ್ತೆ ಒಣಗಕ್ಕೆ ಹಾಕೋಣ ಅಂತೇಳಿ ಮೇಲೆ ಬಂದೆ. ಟೆರೆಸಿಗೆ ಬಂದರೆ ಸುಮ್ಮನೆ ಇರೋಕ್ಕಾಗುತ್ತಾ? ಆ ಕಡೆ ಈ ಕಡೆ ನೋಡೋಣ ಅಂತೇಳ್ಬಿಟ್ಟು ಬಂದೆ. ನೋಡಿದ್ರೆ ಇಲ್ಲಿ ಬೆಳಗ್ಗೆ ಬೆಳಗ್ಗೆನೇ ಹಸುಗಳೆಲ್ಲ ಮೇವಾಡ್ಲಿಕ್ಕೆ ಬಂದಿದ್ವು. ಆ್ಯಂಡ್ ಬಿಸಿಲಂತೂ ಸಿಕ್ಕಾಪಟ್ಟೆ ಇತ್ತು. ಆ್ಯಂಡ್ ಅಲ್ಲಿ ನೋಡ್ತಿದ್ರಲ್ಲ 2 ಪಾರಿವಾಳ ಡೈಲಿ ಅವೆರಡು ಒಟ್ಟಿಗೆ ಬಂದು ಊಟ ಮಾಡ್ಕೊಂಡು ಹೋಗ್ತವೆ. ಮತ್ತು ಜಾಸ್ತಿ ಹೊತ್ತು ಇಲ್ಲೇ ನಿಂತಿದ್ರೆ ನಾನು ರೋಸ್ಟ್ ಆಗ್ತೀನಿ ಅಂತೇಳಿ ಬಟ್ಟೆ ಒಣಗಾಕೋಣ ಅಂತ ಬಂದೆ. ಬಟ್ಟೆ ಒಣಗಾಕ್ಬಿಟ್ಟು ಆಮೇಲೆ ಸಿಗ್ತೀನಿ, ಓಕೆನಾ? ಬಾಯ್. ಬಟ್ಟೆ ಎಲ್ಲ ಒಣಗಾಕಿ ಇವತ್ತೇನು ವ್ಲಾಗ್ ಮಾಡ್ಕೊಳಕ್ಕೆ ಆಗಲಿಲ್ಲ. ಅದು ಇದು ಕೆಲಸ ಮಾಡಿಕೊಂಡು ಸುಮ್ಮನಾಗ್ಬಿಟ್ಟೆ. ಆ್ಯಂಡ್ ಸಂಜೆ ಆಯಿತು. ಈ ಥರ ಹಾಡು ಹಾಕ್ಕೊಂಡು ಪಾಪುನ ಮಲಗಿಸಿ ಒಣಗಿರೋ ಬಟ್ಟೆಗಳನ್ನೆಲ್ಲ ತೊಗೊಂಬಂದು ಕಸ ಗುಡಿಸೋಣ ಅಂತ ಗುಡಿಸ್ತಿದ್ದೆ. ಕಸ ಎಲ್ಲ ಗುಡಿಸ್ಬಿಟ್ಟು ಇಲ್ಲಿ ನೋಡ್ತಿದ್ದೀರಲ್ಲ ನಮ್ಮ ಗಿಡದಲ್ಲಿ ಸಿಕ್ಕಿರೋಂಥ ಹೂಗಳು. ಡೈಲಿ ಇಷ್ಟು ಹೂ ಸಿಗುತ್ತೆ, 1 ಮೊಳ ಆಗುತ್ತೆ. ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ, ಅದಕ್ಕೆ ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ, ಈಗಷ್ಟೇ ಫ್ರೆಶ್ ಅಪ್ ಆದೆ, ತಲೆ ಒಣಗಿಸ್ಕೊಳ್ಳೋಣ ಅಂತ ಹೊರಗಡೆ ಬಂದೆ. ನಮ್ಮ ಪುಟಾಣಿ ಇನ್ನೂ ಮಲಗಿದೆ. ಸೊ ಅವ್ರು ಎದ್ದೇಳೋಷ್ಟರಲ್ಲಿ ನಾನು ರೆಡಿ ಆಗಿಬಿಡೋಣ ಫ್ರೆಶ್ ಅಪ್ ಆಗಿ ಅಂತೇಳ್ಬಿಟ್ಟು ರೆಡಿ ಆದೆ. ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ಪೂಜೆ ಮಾಡಬೇಕು. ಸೊ ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ. ಟೈಮ್ ಬಂದು 10:30 ಆಗಿದೆ. ಅಮ್ಮ ಒಳಗಡೆ ಅಡುಗೆ ಮಾಡ್ತಾಯಿದ್ದಾರೆ. ನಾನು ತಲೆ ಒಣಗಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ಬಂದೆ. ಆ್ಯಂಡ್ ನಮ್ಮನೆ ಹತ್ರ ನೋಡಿ ಎಷ್ಟು ಹಸುಗಳಿದೆ ಅಂತ ಕಾಣಿಸ್ತಾ ಇದೆ ಅಲ್ವಾ? ಅಲ್ಲಿ ಪುಟಾಣಿದೊಂದು ಕರು ಕಾಣಿಸ್ತಾ ಇದೆಯಾ ನಿಮಗೆ? ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಂಡ್ ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ. ಬೆಂಗಳೂರಲ್ಲಿರೋರೆಲ್ಲ ಹೆಂಗೆ ಸರ್ವೈವ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ನಮ್ಮನೆ ಹತ್ರ ಅಷ್ಟೊಂದು ಮನೆಗಳಿಲ್ಲ. ಸೊ ಹಂಗಾಗಿ ನಮ್ಗೆ ಅಷ್ಟು ಬಿಸಿಲು ಗೊತ್ತಾಗಲ್ಲ. ಆ್ಯಂಡ್ ಇವತ್ತು ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಪಾಪುನ ಇಟ್ಕೊಂಡು ನನ್ನ ಡೈಲಿ ರೊಟೀನ್ ಹೆಂಗಿದೆ ಅನ್ನೋದನ್ನು ಶೇರ್ ಮಾಡ್ಕೊತೀನಿ. ಫುಲ್ ವ್ಲಾಗ್ನ ನೋಡೋದನ್ನು ಮರಿಬೇಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಟೈಮ್ ಬಂದುಬಿಟ್ಟು 9:30 ಆಗಿತ್ತು. ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ರು ಬೆಳಗ್ಗೆನೇ. ಥರ್ಸ್ಡೇ ಆಗಿರೋದ್ರಿಂದ ಬೇಗ ಪೂಜೆ ಮಾಡಬೇಕಲ್ಲ. ಸೊ ಹಂಗಾಗಿ ಮನೆ ಪೂರ್ತಿ ಕ್ಲೀನ್ ಆಗಿತ್ತು. ನೋಡ್ತಿದ್ದೀರಲ್ಲ, ಬಿಸಿಲು ಸಿಕ್ಕಾಪಟ್ಟೆ ಇರೋದ್ರಿಂದ ಡೈಲಿ ಈ ಬಾಟ್ಲಲ್ಲಿ 3 ಬಾಟಲ್ಸ್ ನೀರು ಕುಡಿತೀನಿ. ಈಗ ಬೆಳಗ್ಗೆ ಬಿಸಿನೀರು ಕುಡಿದ್ಬಿಟ್ಟು ಆಮೇಲೆ ಕಾಫಿ ಕೊಟ್ಟರು ಅಮ್ಮ, ಕಾಫಿ ಕುಡಿತಾ ಇದ್ದೆ. ಓನಿ ಚಾಮಿ, ಓನೆ ಮುದ್ದು, ಆಕೆ ಬಂಗಾರಿ, ಏನು ಬೇಕು ನಿಮಗೆ? ಏನು ಬೇಕು? ಡ್ಯಾಡಿ ಬರ್ತಿತ್ತು ಕುಚ್ಚಮ್ಮ. ಥ್ಯಾಂಕ್ಸ್ ಕೊಡು ಸೀತೆ. ಥ್ಯಾಂಕ್ ಯು ಬುಜ್ಜಿ. ನೀನು ಥ್ಯಾಂಕ್ಸ್ ಕೊಡು. ಥ್ಯಾಂಕ್ಸ್. ಅಮ್ಮ ಕುಟ್ಟಿ. ನಮ್ಮ ಪುಟಾಣಿಗೆ ನಮ್ಮಮ್ಮ ತಂದು ಕೊಟ್ಟಿರೋದು ಮೊಮ್ಮಗನಿಗೆ. ಆ್ಯಂಡ್ ಸಖತ್ತಾಗಿದೆ ಈ ಶೂಸು. ಟಿ ವಿ ನೋಡ್ಕೊಂಡು ಪುಟಾಣಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ದೀನಿ. ಸಂಕಷ್ಟಿಗೆ ಅಂತೇಳಿ ನಮ್ಮಮ್ಮ ರವೆ ಉಂಡೆ ಮಾಡಿದ್ರು ಪ್ರಸಾದಕ್ಕೆ. ಸೊ ಅದನ್ನು ತಿಂತಾಯಿದ್ದೀನಿ. ಆ್ಯಂಡ್ ಇವತ್ತು ಊಟಕ್ಕೆ ಬಂದುಬಿಟ್ಟು ಸೊಪ್ಪಿನ ಸಾಂಬಾರು, ರೈಸ್ ಆ್ಯಂಡ್ ಮನೆಯಲ್ಲೇ ಮಾಡಿರೋಂಥ ಆ್ಯಂಡ್ ರಸಮ್ ಇದೆ. ಈಗ ಬ್ಯಾಟಿಂಗ್ ಮಾಡೋಣ ಬನ್ನಿ. ಇವಾಗ ಟೈಮ್ ಬಂದು 1 ಗಂಟೆ 1:15 ಆಗಿದೆ. ಪಾಪಕ್ಕೆ ಸ್ನಾನ ಮಾಡಿಸೋಣ ಅಂತೇಳಿ ಒಲೆಯಲ್ಲಿ ನೀರು ಕಾಯಿಸ್ತಾ ಇದ್ದಾರೆ. ನೋಡ್ತಾ ಇದ್ದಾರಲ್ಲ, ಅಂಡಲ್ಲಿ ನೀರು ಹಾಕ್ಬಿಟ್ಟು ಬೆಂಕಿ ಹಚ್ಬಿಟ್ಟು ಹೋಗಿದ್ದಾರೆ. ಒಳಗಡೆ ತಳ್ಳಿಬಿಟ್ಟು ಪಾಪುಗೆ ಸ್ನಾನ ಮಾಡಿಸ್ಬೇಕು. ಒಲೆಯಲ್ಲೇ ಉಯ್ತಾ ಇದ್ದೀವಿ. ಇನ್ನೂ ಸ್ವಲ್ಪ ದಿನ ಒಲೆಯಲ್ಲೇ ಉಯ್ಯೋಣ. ಒಲೆ ನೀರಲ್ಲೇ ಉಯ್ದ್ರೆ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಮಕ್ಕಳು ಅಂತ ಹೇಳಿಬಿಟ್ಟು. ಬಿಸಿಲು ನೋಡಿ ಸಿಕ್ಕಾಬಿಟ್ಟೆ ಬಿಸಿಲಿದೆ ಇವತ್ತು. ನನಗಂತೂ ಈ ಬಿಸಿಲಿಗೆ ಕಣ್ಣು ಬಿಡೋಕ್ಕೆ ಆಗಲ್ಲ ಒಳಗಡೆ ಇದ್ದು. ಆ್ಯಂಡ್ ಪಾಪುನ ಸ್ನಾನಕ್ಕೆ ಕರ್ಕೊಂಡು ಹೋಗೋಕ್ಕೆ ಮುಂಚೆನೇ ಪಾಪುಗೆ ಡ್ರೆಸ್ ಯಾವ್ದು ಹಾಕಬೇಕು ಅನ್ನೋದನ್ನೆಲ್ಲ ತೆಗೆದು ಹೊರಗಡೆ ಇಟ್ಟು, ಕ್ರೀಮು ಪೌಡ್ರೆಲ್ಲ ಹೊರಗಡೆ ಇಟ್ಬಿಟ್ಟು ಹೊರಟ್ಬಿಡ್ತೀನಿ. ಬಿಕಾಸ್ ಅವನಿಗೆ ನಿದ್ದೆ ಬಂದುಬಿಟ್ಟಿರುತ್ತೆ ಸ್ನಾನ ಮಾಡಿಸೋಷ್ಟೊತ್ತಿಗೆ. ಹಾಗಾಗಿ ನೆಕ್ಸ್ಟ್ ಡೇ ನಮ್ಮ ಚಿಕ್ಕಪ್ಪ ಮನೆಯಲ್ಲಿ ಗೃಹ ಪ್ರವೇಶ ಇತ್ತು. ಹಾಗಾಗಿ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ರು. ಪಾಪು ಮಲಗಿದ್ರಿಂದ ಅಲ್ಲಿಗೊಂದು ವಿಸಿಟ್ ಹಾಕ್ಕೊಂಡು ಬರೋಣ ಅಂತ ಬಂದಿದ್ದೆ. ಪ್ರವೇಶದ ಮುಖ್ಯ ಅತಿಥಿ. ಆ್ಯಂಡ್ ಅಲ್ಲಿ ಸ್ವಲ್ಪ ಹೊತ್ತಿದ್ದು ವಾಪಸ್ ಮನೆಗೆ ಬಂದರೆ ಇವಳು ನಮಗೋಸ್ಕರ ಹಿಂಗೆ ಕಾಯ್ತಿದ್ಲು. ನಮ್ಮಮ್ಮ ಪಾಪು ಎದ್ಬಿಟ್ಟಿತ್ತು ಅಂತೇಳಿ ಸಾಂಗ್ ಆಡ್ಕೊಂಡು ಮಲಗಿಸ್ತಿದ್ರು. ಅದನ್ನು ವೀಡಿಯೋ ಮಾಡ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಸ್ಟಾಪ್ ಮಾಡಿಬಿಟ್ರು. ನಮ್ಮಮ್ಮ ಇರಲಿಲ್ಲ, ಆನೆಕಲ್ಗೆ ಹೋಗಿದ್ರು ಐಬ್ರೋ ಮಾಡಿಸ್ಕೊಂಬರೋಕ್ಕೆ ಅಂತ. ನಾನು ನಮ್ಮ ಪುಟಾಣಿ ಇಬ್ಬರೇ ಮನೆಯಲ್ಲಿದ್ವಿ. ಅದಕ್ಕೆ ಪುಟಾಣಿ ಜೊತೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಆಟಾಡಿಸ್ತಾ ಇದ್ದೀನಿ ಪುಟಾಣಿನ.
ಗಾಯ್ಸ್, ನಮ್ಮಮ್ಮ ಗೃಹ ಪ್ರವೇಶಕ್ಕೆ ರೆಡಿ ಆಗ್ತಾ ಇದ್ದಾರೆ. ಐಬ್ರೋ ಮಾಡಿಸ್ಕೊಂಡು ಬಂದಿದ್ದಾರೆ. ನಮಗೆ ತಿಂಡಿ ತಗೊಂಬನ್ನಿ ಅಂದರೆ ಐಬ್ರೋ ಮಾಡಿಸ್ಕೊಂಡು ಹಂಗೆ ಬಂದಿದ್ದಾರೆ. ಸೂಪರ್ ಸಲೂನ್ ಕೂಲಿಂಗ್ ವಾಟರ್ ಮಿಲನ್ ಬ್ಯೂಟಿ ಬಫೂನೆ ಕೊಲ್ಲುನೆ ಉನ್ನಾಲಯ ಲೈಫ್ ಸಗುನೆ ನೈಟಾನ ಕನವಲವಾಗವಡಿ ರೈಟಾನ ಯೋಸಿಕಿರ ಉನ್ನ ಪತಿಯ ಮಂಡೈಲ ಪಾಡಿ ಪೊನ್ನು ಏರಲಡಿ ಆಲೆಗೆಲ್ಲ ಉನ್ನ ಮಿಂಜ ಆಲಡಿ ಸಿರಕಿ ವಾಡಿಯ ಮೊಟ್ಟ ಕಲಕ್ಕಿ ಅಲಗಿ ಪೊಗಾದ ರಂಬ ಬೆಳಗಿ ಸಿರಂಗಿ ವರಾಲೆ ಮಂಗಿ ಅಂತನಾ ಬಂದ್ಬಿಟ್ಟಿದ್ದಾರೆ. ನಮ್ಮ ಯಜಮಾನ್ರು ಬಂದಮೇಲೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಹೋಗಿ ಗೃಹ ಪ್ರವೇಶಕ್ಕೆ ಹೋಗಿ ಅಲ್ಲೆಲ್ಲ ನೋಡಿಕೊಂಡು. ಆ್ಯಂಡ್ ಇವನೇನು ನೋಡ್ತಿದ್ದೀರಾ, ನಮ್ಮ ಚಿಕ್ಕಪ್ಪನ ಮಗ ತಮಿಳ್ನಾಡಲ್ಲಿದ್ದ ಅವ್ರ ಅಜ್ಜಿ ಮನೇಲಿ. ಸೊ ತಮಿಳ್ ಸಾಂಗ್ಸೇ ಕಲ್ತ್ಕೊಂಡು ಬಂದುಬಿಟ್ಟಿದ್ದಾನೆ, ಕನ್ನಡ ಸಾಂಗ್ಸ್ ಎಲ್ಲ ಮರ್ತೋಗ್ಬಿಟ್ಟು. ಸೊ ಅವನ ಕೈಯಲ್ಲಿ ಒಂದು ಸಾಂಗ್ ಆಡಿಸಿದ್ವಿ. ಆಮೇಲೆ ನಮ್ಮ ಚಿಕ್ಕಪ್ಪ ಮನೆಗೆ ಬಂದಿದ್ದರು. ಸೊ ಅವರಿಗೂ ಟೀ ಇಡೋಣ, ಹಾಗೆ ಅಜ್ಜಿ ತಾತಂಗೂ ಬೇಕಂತ ಹೇಳ್ಬಿಟ್ಟು ಟೀ ಇಡ್ತಾ ಇದ್ದೆ. ನಮ್ಮ ಅಜ್ಜಿ ತಾತ ಕೂಡ ಗೃಹ ಪ್ರವೇಶಕ್ಕೆ ಬಂದಿದ್ದರು. ಹಾಗೆ ಪಾಪು ಇರೋದ್ರಿಂದ ಬಂದಾಗೆಲ್ಲ ಒಂದೊಂದು ದಿನ ಇಲ್ಲೇ ಇರಿಸ್ಕೊಂಡ್ಬಿಡ್ತೀವಿ. ಸೊ ಟೀ ಇಡ್ತಾ ಇದ್ದೀನಿ ಅವರಿಗೆಲ್ಲ, ಟೀ ಕೊಡೋಣ ಅಂತೇಳ್ಬಿಟ್ಟು. ಹಾಗೆ ಅವರು ಚಿಟ್ ಚಾಟ್ ಮಾಡ್ತಾ ಇದ್ದಾರೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.